ನಮಸ್ತೆ ಸ್ನೇಹಿತರೆ. ನಿಕೋಲಸ್ ಪೂರನ್ 29ನೇ ವಯಸ್ಸಿನಲ್ಲಿ ನಿವೃತ್ತಿ ಪಡೆದರು. ಹೆನ್ರಿಕ್ ಕ್ಲಾಸನ್ 33ನೇ ವಯಸ್ಸಿನಲ್ಲಿ ನಿವೃತ್ತಿ ಪಡೆದರು. ಮತ್ತು ಇಂತಹ ಹಲವಾರು ಕ್ರಿಕೆಟಿಗರು ಕಳೆದ ಕೆಲವು ವರ್ಷಗಳಲ್ಲಿ ತಮ್ಮ ಯುವ ವಯಸ್ಸಿನ ಮತ್ತು ವೃತ್ತಿ ಜೀವನದ ಉತ್ತುಂಗದಲ್ಲಿ ಇದ್ದಾಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಹೊಂದಿದ್ದಾರೆ. ಆದರೆ ಹೀಗೆ ಏಕೆ ಆಗುತ್ತಿದೆ? ಇದರ ಹಿಂದಿನ ಕಾರಣಗಳೇನು ಮತ್ತು ಯಾಕೆ ಎಲ್ಲ ಬೆರಳುಗಳು ಫ್ರಾಂಚೈಸಿ ಕ್ರಿಕೆಟ್ನತ್ತ ತೋರಿಸುತ್ತಿವೆ? ಇದನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಕಳೆದ 5 ವರ್ಷಗಳಲ್ಲಿ ಕ್ರಿಕೆಟ್ನಲ್ಲಿ ಒಂದು ಅತ್ಯಂತ ಆಸಕ್ತಿದಾಯಕ ಪ್ರವೃತ್ತಿಯನ್ನು ನೋಡಿದ್ದೇವೆ. ಅನೇಕ ಉತ್ತಮ ಮತ್ತು ಪ್ರತಿಭಾವಂತ ಆಟಗಾರರು ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿ, ಅಂದರೆ 30 ವರ್ಷದ ಆಸುಪಾಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳುತ್ತಿದ್ದಾರೆ. ಇತ್ತೀಚಿನ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಕೇವಲ 29 ವರ್ಷದ ನಿಕೋಲಸ್ ಪೂರನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅಂದರೆ ಅವರು ಇನ್ನು ಮುಂದೆ ವೆಸ್ಟ್ ಇಂಡೀಸ್ಗಾಗಿ ಕ್ರಿಕೆಟ್ ಆಡುತ್ತಿಲ್ಲ. ವೆಸ್ಟ್ ಇಂಡೀಸ್ ಕ್ರಿಕೆಟ್ ಎಷ್ಟು ಕೆಟ್ಟ ದಿನಗಳನ್ನು ಎದುರಿಸುತ್ತಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ. ಮತ್ತು ನಿಕೋಲಸ್ ಪೂರನ್ ಅಂತಹ ಉತ್ತಮ ಮತ್ತು ಯುವ ಆಟಗಾರರಿರುವುದರಿಂದ ಅವರು ವೆಸ್ಟ್ ಇಂಡೀಸ್ ಕ್ರಿಕೆಟ್ ಅನ್ನು ಪುನಶ್ಚೇತನಗೊಳಿಸಬಹುದು ಎಂದು ಎಲ್ಲರೂ ಭಾವಿಸಿದ್ದರು. ಆದರೆ ಅವರೇ ಈಗ ನಿವೃತ್ತಿ ಹೊಂದಿದ್ದಾರೆ ಮತ್ತು ಇನ್ನು ಮುಂದೆ ಅವರು ಕೇವಲ T20 ಫ್ರಾಂಚೈಸಿ ಲೀಗ್ಗಳಲ್ಲಿ ಆಡಲಿದ್ದಾರೆ. ಈ ಸುದ್ದಿಗೆ ಕೆಲವು ದಿನಗಳ ಮೊದಲು ದಕ್ಷಿಣ ಆಫ್ರಿಕಾದ ಅತ್ಯಂತ ಸ್ಫೋಟಕ ಬ್ಯಾಟ್ಸ್ಮನ್ ಹೆನ್ರಿಕ್ ಕ್ಲಾಸನ್ ಕೂಡ 33ನೇ ವಯಸ್ಸಿನಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದರು. ಹಾಗಾಗಿ ಇದೊಂದು ಮಾದರಿಯಂತೆ ಕಾಣುತ್ತಿದೆ. ಅಲ್ಲಿ ಅನೇಕ ಉತ್ತಮ ಆಟಗಾರರು ಚಿಕ್ಕ ವಯಸ್ಸಿನಲ್ಲೇ ನಿವೃತ್ತರಾಗುತ್ತಿದ್ದಾರೆ. ಇಂತಹ ಸುದ್ದಿ ಬಂದಾಗಲೆಲ್ಲ ಯಾಕೆ ಇಷ್ಟು ಬೇಗ ನಿವೃತ್ತಿಯಾಗುತ್ತಿದ್ದೀರಿ? ನೀವು ಆರಾಮವಾಗಿ 35ರಿಂದ 36 ವರ್ಷಗಳವರೆಗೆ ಆಡಬಹುದಲ್ಲವೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡುವುದು ಸಹಜವಾಗಿದೆ. ನಿಕೋಲಸ್ ಪೂರನ್, ಹೆನ್ರಿಕ್ ಕ್ಲಾಸನ್, ಟ್ರೆಂಟ್ ಬೋಲ್ಟ್, ಕ್ವಿಂಟನ್ ಡಿಕಾಕ್ ಮತ್ತು ಮ್ಯಾಕ್ಸ್ವೆಲ್ ಅಂತಹ ಶ್ರೇಷ್ಠ ಆಟಗಾರರು ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿ ನಿವೃತ್ತಿ ಹೊಂದುವುದು ಆಘಾತಕಾರಿಯಾಗಿದೆ. ಆದರೆ ಇದರಲ್ಲಿ ಹಣ, ಅಧಿಕಾರ ಮತ್ತು ರಾಜಕೀಯವೂ ಸೇರಿಕೊಂಡಿದೆ ಎಂದು ಹೇಳಲಾಗುತ್ತಿದೆ. ಕ್ವಿಂಟನ್ ಡಿಕಾಕ್ 29ನೇ ವಯಸ್ಸಿನಲ್ಲಿ ಟೆಸ್ಟ್ನಿಂದ ಮತ್ತು 30ನೇ ವಯಸ್ಸಿನಿಂದ ಏಕದಿನ ಪಂದ್ಯಗಳಲ್ಲಿ ನಿವೃತ್ತಿ ಪಡೆದರು. ಟ್ರೆಂಟ್ ಬೋಲ್ಟ್ 32ನೇ ವಯಸ್ಸಿನಲ್ಲಿ ಲೀಗ್ಗಳಲ್ಲಿ ಆಡಲು ತಮ್ಮ ರಾಷ್ಟ್ರೀಯ ತಂಡದ ಕೇಂದ್ರ ಒಪ್ಪಂದವನ್ನೇ ನಿರಾಕರಿಸಿದ್ದರು. ಜೇಸನ್ ರಾಯ್ ಕೂಡ ಯಾವುದೇ ಒಪ್ಪಂದವನ್ನು ತ್ಯಜಿಸಿದರು ಮತ್ತು ನಿಕೋಲಸ್ ಪೂರನ್ 29ನೇ ವಯಸ್ಸಿನಲ್ಲಿ ನಿವೃತ್ತಿ ಪಡೆದರು. ಹೀಗೆ ಪೊಲಾರ್ಡ್, ಆಂಡ್ರೆ ರಸೆಲ್ ಮತ್ತು ಸುನಿಲ್ ನರೇನ್ನಂತಹ ವೆಸ್ಟ್ ಇಂಡೀಸ್ ಅಗ್ರ ಆಟಗಾರರಿಗೆ ಮೊದಲು ಫ್ರಾಂಚೈಸಿ ಅವರ ಮಂತ್ರವಾಗಿದೆ. ಇದಲ್ಲದೆ ನಿಕೋಲಸ್ ಪೂರನ್ ಅವರ ನಿವೃತ್ತಿಯ ಮರುದಿನವೇ ಎಂಐ ನ್ಯೂಯಾರ್ಕ್ ತಂಡದ ನಾಯಕರಾಗಿ ಘೋಷಿಸಲಾಯಿತು. ಇದಲ್ಲದೆ ನಿಕೋಲಸ್ ಪೂರನ್ IPLನಲ್ಲಿ 2.5 ತಿಂಗಳಲ್ಲಿ ಸರಿಸುಮಾರು 21 ಕೋಟಿ ರೂಪಾಯಿ ಗಳಿಸುತ್ತಾರೆ. ಹೆನ್ರಿಕ್ ಕ್ಲಾಸನ್ 23 ಕೋಟಿ ರೂಪಾಯಿ ಗಳಿಸಿದರೆ ಬೋಲ್ಟ್ನಂತಹ ಆಟಗಾರರು 15 ಕೋಟಿ ರೂಪಾಯಿವರೆಗೆ ಗಳಿಸುತ್ತಾರೆ. ಈ ಸಂಬಳವನ್ನು ರಾಷ್ಟ್ರೀಯ ಒಪ್ಪಂದಗಳಿಗೆ ಹೋಲಿಸಿದರೆ ದಕ್ಷಿಣ ಆಫ್ರಿಕಾ ತನ್ನ ಆಟಗಾರರಿಗೆ ಇಡೀ ವರ್ಷಕ್ಕೆ ಸುಮಾರು 7 ಕೋಟಿ ರೂಪಾಯಿ ನೀಡುತ್ತದೆ. ನ್ಯೂಜಿಲೆಂಡ್ 3 ಕೋಟಿ ಮತ್ತು ವೆಸ್ಟ್ ಇಂಡೀಸ್ ತನ್ನ ಅಗ್ರ ಆಟಗಾರರಿಗೆ ಕೇವಲ 1ರಿಂದ 1.5 ಕೋಟಿ ನೀಡುತ್ತದೆ. ಈಗ ನೀವೇ ಯೋಚಿಸಿ, ಒಬ್ಬ ಆಟಗಾರ 8-10 ವಾರಗಳಲ್ಲಿ IPLನಲ್ಲಿ ತನ್ನ ವಾರ್ಷಿಕ ಒಪ್ಪಂದಕ್ಕಿಂತ 5ರಿಂದ 6 ಪಟ್ಟು ಹೆಚ್ಚು ಹಣ ಗಳಿಸುತ್ತಿದ್ದಾನೆ. ಇಷ್ಟು ಹಣ ಸಿಗುತ್ತಿರುವಾಗ ಅವರು ಸಹಜವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಹೆಚ್ಚು ಆದ್ಯತೆ ನೀಡುವುದಿಲ್ಲ. ಬದಲಾಗಿ ಫ್ರಾಂಚೈಸಿ ಕ್ರಿಕೆಟ್ನತ್ತ ಮುಖ ಮಾಡ್ತಾರೆ. IPL ಹೊರತಾಗಿಯೂ ಅನೇಕ ಇತರ ಲೀಗ್ಗಳು ಬಂದಿದ್ದು ಅವು ಅವರಿಗೆ ಹೆಚ್ಚುವರಿ ಆದಾಯ ಮೂಲವಾಗಿದೆ. ಇದಲ್ಲದೆ ರಾಷ್ಟ್ರೀಯ ತಂಡವನ್ನು ಪ್ರತಿನಿಧಿಸುವುದು ಎಂದರೆ ಕಡಿಮೆ ಒತ್ತಡ ಮತ್ತು ಹೆಚ್ಚು ಸ್ವಾತಂತ್ರ್ಯ. ಇದರೊಂದಿಗೆ ಕಡಿಮೆ ಮಾಧ್ಯಮದ ಒತ್ತಡ ಮತ್ತು ಹೆಚ್ಚು ಹಣವೂ ಸಿಗುತ್ತದೆ. ಈ ಬಾರಿ ಸನ್ರೈಸರ್ಸ್ ಹೈದರಾಬಾದ್ ಪ್ರದರ್ಶನ ಎಷ್ಟು ಕಳಪೆಯಾಗಿತ್ತು ಎಂಬುದು ನಿಮಗೆ ನೆನಪಿರಬಹುದು. ಆದರೂ ಅವರ ಮಾಲೀಕರು ಟೂರ್ನಮೆಂಟ್ ಮಧ್ಯದಲ್ಲಿಯೇ ತಂಡವನ್ನು ಮಾಲ್ಡೀವ್ಸ್ ಪ್ರವಾಸಕ್ಕೆ ಕರೆದೊಯ್ದಿದ್ದರು. ರಾಷ್ಟ್ರೀಯ ತಂಡದಲ್ಲಿ ಹೀಗೆಲ್ಲ ಆಗುತ್ತದಾ? ಈಗ ಆಟಗಾರರು ಪೂರ್ಣ ಸಮಯ ಫ್ರೀಲಾನ್ಸ್ಗಳಿಗಾಗಿದ್ದಾರೆ. ಬೋಲ್ಟ್ನಂತಹ ಅಗ್ರ ಬೌಲರ್ ಕೂಡ IPL, IL T20, BBL ಮತ್ತು MLC ಹೀಗೆ ಪ್ರತಿಯೊಂದು ಲೀಗ್ನಲ್ಲಿ ಆಡುತ್ತಿದ್ದಾರೆ. ನಿಕೋಲಸ್ ಪೂರನ್ ಮತ್ತು ಆಂಡ್ರೆ ರಸೆಲ್ ಒಂದು ಲೀಗ್ನಿಂದ ಇನ್ನೊಂದು ಲೀಗ್ಗೆ ಪ್ರಯಾಣ ಬೆಳೆಸುತ್ತಲೇ ಇದ್ದಾರೆ. ಇನ್ನು ಉದ್ಯೋಗ ಭದ್ರತೆಯ ವಿಷಯಕ್ಕೆ ಬಂದರೆ ಅವರ ಕಥೆಯನ್ನು, ಏಕೆಂದರೆ ಫ್ರಾಂಚೈಸಿಗಳು ವರ್ಷ ಪೂರ್ತಿ ಆಡುವುದಿಲ್ಲ ಮತ್ತು ಆಟಗಾರರು ಕಳಪೆ ಪ್ರದರ್ಶನ ನೀಡಿದಾಗ ಅವರನ್ನು ತಂಡದಿಂದ ಕೈಬಿಡುತ್ತವೆ. ಆದರೆ ಇದಕ್ಕೂ ಫ್ರಾಂಚೈಸಿಗಳು ವಾರ್ಷಿಕ ಒಪ್ಪಂದ ರೂಪದಲ್ಲಿ ಒಂದು ಪರಿಹಾರವನ್ನು ಪಡೆದುಕೊಂಡಿದೆ. ಹೌದು, MI, KKR ನಂತಹ ಫ್ರಾಂಚೈಸಿಗಳು ವಿಶ್ವದ ಪ್ರತಿಯೊಂದು ಪ್ರಮುಖ T20 ಲೀಗ್ನಲ್ಲಿ ತಮ್ಮದೇ ಆದ ತಂಡಗಳನ್ನು ಹೊಂದಿವೆ. ಈಗ ಫ್ರಾಂಚೈಸಿಗಳು ಆಟಗಾರರಿಗೆ ತಮ್ಮ ಪ್ರತಿಯೊಂದು ಲೀಗ್ನ ಫ್ರಾಂಚೈಸಿಯಲ್ಲಿ ಆಡಲು ಒಪ್ಪಂದವನ್ನು ನೀಡುತ್ತಿದೆ. ಉದಾಹರಣೆಗೆ ಪೊಲಾರ್ಡ್ ಅಥವಾ ನಿಕೋಲಸ್ ಪೂರನ್ MIಗಾಗಿ IL T20 ಮತ್ತು LMCಯಲ್ಲಿ ಆಡುತ್ತಾರೆ. KKR ನಂತಹ ಆಂಡ್ರೆ ರಸೆಲ್ KKRನ CPL ಫ್ರಾಂಚೈಸಿಯಲ್ಲಿ ಆಡ್ತಾರೆ.
ಇದರರ್ಥ ಒಬ್ಬ ಅಗ್ರ ಕ್ರಿಕೆಟಿಗ ವರ್ಷದ 6 ತಿಂಗಳಲ್ಲಿ 3 T20 ಲೀಗ್ಗಳನ್ನು ಆಡಲು ಒಪ್ಪಂದ ಮಾಡಿಕೊಂಡಿದೆ. ಅವರು ವರ್ಷಕ್ಕೆ 30 ಕೋಟಿ ರೂಪಾಯಿವರೆಗೆ ಗಳಿಸಬಹುದು. ದೇಶವನ್ನು ಪ್ರತಿನಿಧಿಸುವ ಹೆಮ್ಮೆಯ ಕಥೆಯನ್ನು ಎಂದು ನೀವು ಯೋಚಿಸುತ್ತಿದ್ದರೆ ನಾವು ನಿಮಗೆ ಹೇಳುತ್ತೇವೆ. ವೆಸ್ಟ್ ಇಂಡೀಸ್ ಒಂದೇ ದೇಶವಲ್ಲ, ಅದು 10ಕ್ಕೂ ಹೆಚ್ಚು ಸಣ್ಣ ದ್ವೀಪ ರಾಷ್ಟ್ರಗಳ ಒಕ್ಕೂಟವಾಗಿದೆ. ಇದರಲ್ಲಿ ಗಯಾನಾ, ಸೆಂಟ್ ಲೂಸಿಯಾ ಮುಂತಾದ ಹಲವು ದೇಶಗಳಿವೆ. ಈ ಕಾರಣದಿಂದಾಗಿ ಅನೇಕ ಆಟಗಾರರು ವೆಸ್ಟ್ ಇಂಡೀಸ್ ತಂಡಕ್ಕಾಗಿ ಆಡುವಾಗ ಅಷ್ಟು ಹೆಮ್ಮೆಯನ್ನು ಅನುಭವಿಸುವುದಿಲ್ಲ. ಅದಕ್ಕಾಗಿ ಅಲ್ಲಿನ T20 ದೈತ್ಯರು ವೆಸ್ಟ್ ಇಂಡೀಸ್ ಕ್ರಿಕೆಟ್ಗಿಂತ ತಮ್ಮ ಸುತ್ತಮುತ್ತ ಇರುವ ಕುಟುಂಬದ ಸೌಕರ್ಯಕ್ಕೆ ಆದ್ಯತೆ ನೀಡುತ್ತಾರೆ. ಇನ್ನು ದಕ್ಷಿಣ ಆಫ್ರಿಕಾ, ಅಲ್ಲಿನ ಕ್ರಿಕೆಟ್ ಬೋರ್ಡ್ನಲ್ಲಿರುವ ಜನಾಂಗೀಯತೆ ಸಂಬಂಧಿಸಿದಂತೆ ರಾಜಕೀಯವು ಅಲ್ಲಿನ ಬಿಳಿ ಆಟಗಾರರಿಗೆ ಕಠಿಣ ವಾತಾವರಣವನ್ನು ಸೃಷ್ಟಿಸಿದೆ. ಫ್ಯಾಫ್ ಡುಪ್ಲೆಸಿಸ್ ದಕ್ಷಿಣ ಆಫ್ರಿಕಾದ ಬೋರ್ಡ್ ಹೇಗೆ ನಡೆಸಿಕೊಂಡಿತು ಎಂಬುದನ್ನು ನೆನಪಿಸಿಕೊಳ್ಳಿದೆ. ಇನ್ನು ನ್ಯೂಜಿಲೆಂಡ್ ಬೋರ್ಡ್ ವಿಷಯಕ್ಕೆ ಬಂದರೆ ಅದು ಒಂದು ಸಣ್ಣ ದೇಶವಾಗಿದ್ದು ಅವರಿಗೆ ಪ್ರತಿಯೊಂದು ಪೈಸೆಯೂ ಅಮೂಲ್ಯ. ಅವರು ಆಟಗಾರರಿಗೆ ಲೀಗ್ಗಳಲ್ಲಿ ಆಡಲು NOC ನೀಡುವುದರಿಂದ ಅವರಿಗೆ ಆಟಗಾರರ ಸಂಬಳದ ಒಂದು ಪಾಲು ಸಿಗುತ್ತದೆ. ಅಂದರೆ ಒಂದು ಆಸಕ್ತಿದಾಯಕ ವಿಷಯವೆಂದರೆ 2008ರಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಅನ್ನು ಪ್ರಾರಂಭಿಸಿ ಈ T20 ಫ್ರಾಂಚೈಸಿ ಸಂಪ್ರದಾಯವನ್ನು ಹುಟ್ಟುಹಾಕಿದ BCCI ತನ್ನದೇ ಆಟಗಾರರನ್ನು ಬೇರೆ ಯಾವುದೇ T20 ಲೀಗ್ಗಳಲ್ಲಿ ಭಾಗವಹಿಸಲು ಅನುಮತಿಸುವುದಿಲ್ಲ. ಏಕೆಂದರೆ ಭಾರತೀಯ ಆಟಗಾರರು ಹೊರಗೆ ಹೋಗಲು ಪ್ರಾರಂಭಿಸಿದರೆ ತಮ್ಮ ಯುವಕ ಸಾಮರ್ಥ್ಯ ಕೊನೆಗೊಳ್ಳುತ್ತದೆ ಮತ್ತು ಆಟಗಾರರು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಅನ್ನು ಬಿಟ್ಟು ಲೀಗ್ಗಳಲ್ಲಿ ಆಡಲು ಪ್ರಾರಂಭಿಸುತ್ತಾರೆ ಎಂದು BCCIಗೆ ತಿಳಿದಿದೆ. ಇದಕ್ಕಾಗಿಯೇ BCCI ತನ್ನ ದೇಶೀಯ ಕ್ರಿಕೆಟ್ನ ಸಂಬಳವನ್ನು ನಿರಂತರವಾಗಿ ಹೆಚ್ಚಿಸುತ್ತಿದೆ. ಆದರೆ ಇದರಲ್ಲಿ ಲೀಗ್ಗಳು ಮತ್ತು ಫ್ರಾಂಚೈಸಿಗಳ ಯಾವುದೇ ದೋಷವಿಲ್ಲ. ಆಟಗಾರರು ಅವರು ಹೇಳಿದ್ದಕ್ಕೆ ನಿವೃತ್ತಿ ತೆಗೆದುಕೊಳ್ಳುವುದಿಲ್ಲ. ಹಾಗಾದರೆ ಈ ಕಥೆಯ ನಿಜವಾದ ಖಳನಾಯಕರು ಯಾರು? ICC ಅಂತಾರಾಷ್ಟ್ರೀಯ ಕ್ರಿಕೆಟ್ಗಾಗಿ ಯಾವುದೇ ನಿಗದಿತ ವೇಳಾಪಟ್ಟಿಯನ್ನು ಹೊಂದಿಲ್ಲ. ಈಗ ಕ್ಯಾಲೆಂಡರ್ ಅನ್ನು ರಾಷ್ಟ್ರೀಯ ಮಂಡಳಿಗಳಲ್ಲ, ಲೀಗ್ಗಳು ನಿರ್ಧರಿಸುತ್ತವೆ. ದೇಶದ ಪಂದ್ಯಗಳ ವೇಳಾಪಟ್ಟಿಯನ್ನು ಲೀಗ್ಗಳ ವೇಳಾಪಟ್ಟಿಗೆ ತಕ್ಕಂತೆ ಸರಿ ಹೊಂದಿಸಲಾಗುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಂತಹ ಸ್ಪರ್ಧೆಗಳ ಮೌಲ್ಯವು ಕಡಿಮೆಯಾಗುತ್ತಿದೆ. ಏಕದಿನ ಮತ್ತು ಟೆಸ್ಟ್ ಒಂದು ಕಾಲದಲ್ಲಿ ಅಂತಿಮ ಸ್ವರೂಪಗಳಾಗಿದ್ದವು, ಈಗ ಕೇವಲ ಫಾರ್ಮ್ ನಿರ್ವಹಿಸುವ ಮಾಧ್ಯಮಗಳಾಗಿವೆ. WTCಯಲ್ಲಿಯೂ ತಂಡಗಳು ತಮ್ಮ ಪೂರ್ಣ ಸಾಮರ್ಥ್ಯದ ತಂಡಗಳನ್ನು ಕಳಿಸುವುದಿಲ್ಲ. ಜನರು ಟೆಸ್ಟ್ ಕ್ರಿಕೆಟ್ ಆಟದ ಶುದ್ಧ ರೂಪ ಎಂದು ಹೇಳುತ್ತಾರೆ, ಆದರೆ ವಾಸ್ತವದಲ್ಲಿ ಈ ಸ್ವರೂಪಕ್ಕೆ ಕೇವಲ 3 ಅಥವಾ 4 ರಾಷ್ಟ್ರಗಳು ಮಾತ್ರ ಗೌರವ ನೀಡುತ್ತಿದೆ. ಆದರೆ ಇದರಲ್ಲಿ T20 ಕ್ರಿಕೆಟ್ನ ತಪ್ಪಿಲ್ಲ. ಕ್ರಿಕೆಟ್ನ ಹೊಸ ಅಭಿಮಾನಿಗಳು ದಿನವಿಡೀ ಕುಳಿತು ಟೆಸ್ಟ್ ಕ್ರಿಕೆಟ್ ನೋಡಲು ಸಾಧ್ಯವೇ ಇಲ್ಲ. ಅವರಿಗೆ T20 ಕ್ರಿಕೆಟ್ಗೆ ಇಷ್ಟವಾಗುತ್ತದೆ. ಫ್ರಾಂಚೈಸಿ ಕ್ರಿಕೆಟ್ ತುಂಬಾ ಮಜವಾಗಿರುತ್ತದೆ, ನಾವೆಲ್ಲರೂ ಒಪ್ಪುತ್ತೇವೆ. IPL, LA20, ILT20, BBL ಎಲ್ಲವೂ ಮನರಂಜನೀಯವಾಗಿದೆ. ಆದರೆ ಫ್ರಾಂಚೈಸಿ ನಿಷ್ಠೆ ದೇಶದ ನಿಷ್ಠೆಗಿಂತ ಹೆಚ್ಚಾದಾಗ ವಿಶ್ವಕಪ್ನಲ್ಲಿ ಅತ್ಯುತ್ತಮ ಆಟಗಾರರು ಆಡದಿದ್ದರೆ ಕ್ರಿಕೆಟ್ನ ನಿಜವಾದ ಅರ್ಥವೇ ಕಳೆದು ಹೋಗುತ್ತದೆ. ಕ್ರಿಕೆಟ್ ಕೇವಲ ಹಣವಾಗಿರಲಿಲ್ಲ, ಅದೊಂದು ಭಾವನೆ, ಒಂದು ಸ್ಫೂರ್ತಿಯಾಗಿತ್ತು ಮತ್ತು ಇಂದು ಈ ಸ್ಫೂರ್ತಿ ಎಲ್ಲೋ ಕಳೆದು ಹೋಗುತ್ತಿದೆ. IPL ಇದ್ದಾಗ ಎಲ್ಲವೂ ಸರಿಯಾಗಿತ್ತು, ಆದರೆ ಇತರ ದೇಶಗಳು ತಮ್ಮದೇ ಆದ T20 ಲೀಗ್ಗಳನ್ನು ಪ್ರಾರಂಭಿಸಿದಾಗ ಆಟಗಾರರು ನಾವು ಕೇವಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಲು ಅಗತ್ಯವಿಲ್ಲ, ವರ್ಷದಲ್ಲಿ 30ರಿಂದ 40 ಫ್ರಾಂಚೈಸಿ ಲೀಗ್ ಪಂದ್ಯಗಳನ್ನು ಆಡಿದರೆ ನಮ್ಮ ಕೇಂದ್ರ ಒಪ್ಪಂದಕ್ಕಿಂತ 10 ಪಟ್ಟು ಹೆಚ್ಚು ಹಣ ಗಳಿಸಬಹುದು ಎಂದು ಅರ್ಥ ಮಾಡಿಕೊಂಡಿರಬಹುದು. ಅದಕ್ಕಾಗಿ ಅವರು ಫ್ರಾಂಚೈಸಿ ಕ್ರಿಕೆಟ್ಗೆ ಆದ್ಯತೆ ನೀಡಲು ಪ್ರಾರಂಭಿಸಿದರು. ಆದ್ದರಿಂದ ಈಗ ICC ಕೇವಲ ದೊಡ್ಡ ಹೆಜ್ಜೆಗಳನ್ನು ಇಡಬೇಕಾಗಿದೆ. ಇಲ್ಲದಿದ್ದರೆ ಕ್ರಿಕೆಟ್ ಕೇವಲ 3-4 ತಂಡಗಳ ಕ್ರೀಡೆಯಾಗಿ ಉಳಿದು ಎಂದಿಗೂ ಬೆಳೆಯುವುದಿಲ್ಲ. IPL ವಿಶ್ವದ ಅತಿ ದೊಡ್ಡ T20 ಲೀಗ್, ಕೋಟ್ಯಂತರ ಅಭಿಮಾನಿಗಳ ನಿರೀಕ್ಷೆಯಲ್ಲಿದೆ. ಹಾಗಾಗಿ ಅಲ್ಲಿ ಆಡುವಾಗ ಒತ್ತಡ ಖಂಡಿತವಾಗಿಯೂ ಇರುತ್ತದೆ. ಆದರೆ ಮೈ ಎಮಿರೇಟ್ಸ್, ಗಲ್ಫ್ ಜೈಂಟ್ಸ್, ಟೆಕ್ಸಾಸ್ ಸೂಪರ್ ಕಿಂಗ್ಸ್, ವಾಷಿಂಗ್ಟನ್ ಫ್ರೀಡಮ್ ನಂತಹ ತಂಡಗಳಿಗೆ ಆಡುವಾಗ ಆಟಗಾರರಿಗೆ ಹೆಚ್ಚು ಒತ್ತಡ ಬರುತ್ತದೆ ಎಂದು ನಿಮಗೆ ನಿಜವಾಗಿ ಅನಿಸುತ್ತದೆಯೇ? ನನಗಂತೂ ಹಾಗೆ ಅನಿಸುವುದಿಲ್ಲ. ಆಟಗಾರರು ಆರಾಮವಾಗಿ ದುಬೈಗೆ ಹೋಗ್ತಾರೆ, ಚಿಲ್ ಮಾಡ್ತಾರೆ, ಕ್ರಿಕೆಟ್ ಆಡ್ತಾರೆ ಮತ್ತು ಸಾಕಷ್ಟು ಹಣ ಗಳಿಸ್ತಾರೆ. ಇಂತಹ ಜೀವನವನ್ನು ಯಾರು ತಾನೇ ಬದುಕಲು ಬಯಸುವುದಿಲ್ಲ. ಇದೇ ಪ್ರವೃತ್ತಿ ಮುಂದುವರೆದರೆ ಭವಿಷ್ಯದಲ್ಲಿ ನಡೆಯುವ ವಿಶ್ವಕಪ್ಗಳಲ್ಲಿ ಅಗ್ರ ಆಟಗಾರರು ಆಡುವುದಿಲ್ಲ ಮತ್ತು ದ್ವಿಪಕ್ಷೀಯ ಸರಣಿಗಳಲ್ಲಿ B ಮತ್ತು C ತಂಡಗಳು ಭಾಗವಹಿಸುತ್ತವೆ. ಭವಿಷ್ಯದಲ್ಲಿ ಕ್ರಿಕೆಟ್ ಫುಟ್ಬಾಲ್ನಂತೆಯೂ ಆಗಬಹುದು ಎಂದು ನಮಗೆ ಅನಿಸುತ್ತದೆ. ಫುಟ್ಬಾಲ್ನಲ್ಲಿ ವರ್ಷ ಪೂರ್ತಿ ಕೇವಲ ಲೀಗ್ಗಳು ನಡೆಯುತ್ತವೆ ಮತ್ತು ವರ್ಷಗಳಲ್ಲಿ 1-2 ಬಾರಿ ಅಂತಾರಾಷ್ಟ್ರೀಯ ಸ್ನೇಹಪರ ಪಂದ್ಯಗಳು ನಡೆಯುತ್ತವೆ. 4 ವರ್ಷಗಳಿಗೊಮ್ಮೆ FIFA ವಿಶ್ವಕಪ್ ಮತ್ತು ಕೋಪಾ ಅಮೆರಿಕ ಹಾಗೂ ಯೂರೋದಂತಹ ಸ್ಪರ್ಧೆಗಳು ನಡೆಯುತ್ತವೆ. ಕ್ರಿಕೆಟ್ನಲ್ಲಿ ಇದೇ ಆಗಬಹುದು. ವರ್ಷ ಪೂರ್ತಿ T20 ಲೀಗ್ಗಳು, ವರ್ಷಕ್ಕೊಮ್ಮೆ ICC ಈವೆಂಟ್ ಮತ್ತು ಟೆಸ್ಟ್ ಕ್ರಿಕೆಟ್ಗಾಗಿ ಒಂದು ಸಣ್ಣ ಅವಕಾಶ. ಅಲ್ಲಿ ಭಾರತ, ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಪರಸ್ಪರ ಟೆಸ್ಟ್ ಸರಣಿಯನ್ನು ಆಡಬಹುದು. ಭವಿಷ್ಯದಲ್ಲಿ ಕ್ರಿಕೆಟ್ ಇಷ್ಟಕ್ಕೆ ಸೀಮಿತವಾಗಬಹುದಾ ಎಂಬ ಯಕ್ಷ ಪ್ರಶ್ನೆ ಉದ್ಭವವಾಗುತ್ತಿದೆ. ಕ್ರಿಕೆಟ್ ಎಂದಿಗೂ ಕೇವಲ ಒಂದು ಆಟಗಾರರಿಗಲ್ಲ, ಅದು ಭಾರತ, ದಕ್ಷಿಣ ಆಫ್ರಿಕಾ, ವೆಸ್ಟ್ ಇಂಡೀಸ್ನಂತಹ ದೇಶಗಳಿಗೆ ಒಂದು ಗುರುತಾಗಿತ್ತು.
ದೇಶದ ಹೆಸರನ್ನು ಬೆಳಗುವುದೇ ಅತಿ ದೊಡ್ಡ ಕನಸಾಗಿತ್ತು. ಇನ್ನು ಸಮಯವಿದೆ. ಹಾಗೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕ್ರಿಕೆಟ್ ಭವಿಷ್ಯ ಹೇಗಿರುತ್ತದೆ ಮತ್ತು ಕ್ರಿಕೆಟ್ ನಿಜವಾಗಿಯೂ ಫುಟ್ಬಾಲ್ನ ಹಾದಿಯಲ್ಲಿ ಸಾಗುತ್ತಿದೆಯೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ವಿಭಾಗದಲ್ಲಿ ಖಂಡಿತವಾಗಿ ನಮೂದಿಸಿ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂತ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.